ಹಾಯ್ ಹಲೋ ನಮಸ್ಕಾರ, ನಾನು ಪ್ರತಿಭಾ ಆನಂದ್. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಜಿ ಕನ್ನಡ ನ್ಯೂಸ್. ವೀಕ್ಷಕರೇ, ಇವತ್ತಿನ ದಿನ ನಾನು ಟೆಕ್ಸ್ಮಾರ್ಟ್ನ ಫಸ್ಟ್ ಫ್ಲೋರ್ನಲ್ಲಿದ್ದೀನಿ. ಲಾಸ್ಟ್ ಎಪಿಸೋಡಲ್ಲಿ ನೀವು ನೋಡಿರ್ತೀರಾ ಕಿಡ್ಸ್ ವೇರ್ ಅಂದರೆ ಕಿಡ್ಸ್ ಸೆಲೆಕ್ಷನ್ನ ಸಾಕಷ್ಟು ಎಷ್ಟು ವೆರೈಟೀಸ್ ಇತ್ತು, ಎಷ್ಟು ಕಲೆಕ್ಷನ್ಸ್ ಇತ್ತು, ಪ್ರತಿಯೊಂದು ನೋಡಿರ್ತೀರಾ. ಹಾಗಿದ್ರೆ ಮೆನ್ಸ್ ವೇರ್ ಬೇಕು, ಶೂಸ್ ಬೇಕು, ಆಕ್ಸೆಸರೀಸ್ ಬಗ್ಗೆನೂ ನಾನು ತಿಳಿಸ್ಕೊಡ್ತೀನಿ ಅಂತ ಲಾಸ್ಟ್ ಎಪಿಸೋಡಲ್ಲೇ ಹೇಳಿದ್ದೆ. ಹಾಗಾಗಿ ನಾನು ಇವತ್ತು ಆಕ್ಸೆಸರೀಸ್ ಅಂದರೆ ಮೆನ್ಸ್ ಶೂಸ್ ಆಗಿರಬಹುದು, ಸ್ಲಿಪ್ಪರ್ಸ್ ಆಗಿರ್ಬೋದು, ವುಮೆನ್ಸ್ ಸ್ಲಿಪ್ಪರ್ಸು, ಶೂಸು, ಹಾಗೆ ಹೋಮ್ ಪ್ರಾಡಕ್ಟ್ಸು, ಒಂದಷ್ಟು ಹೋಮ್ ಪ್ರಾಡಕ್ಟ್ಸ್ ಇದೆ, ಡೆಕೋರೇಟಿವ್ ಐಟಮ್ಸ್ ಇದೆ, ಹೀಗೆ ಪ್ರತಿಯೊಂದು ಇದೆ. ಬೆಡ್ಶೀಟ್ಸ್ ಆಗಿರಬಹುದು, ಹಾಗೆ ಪ್ರತಿಯೊಂದು ಕೂಡ ಪ್ರಾಡಕ್ಟ್ಗಳು ಏನಿರುತ್ತೆ ಬ್ರ್ಯಾಂಡೆಡ್ ಆಗಿರುತ್ತೆ. ಸೊ ನಮಗೆ ತುಂಬ ರೀಸನಬಲ್ ಪ್ರೈಸಲ್ಲಿ ಸಿಗುತ್ತೆ. ಹಾಗಿದ್ರೆ ನಾನು ಫಸ್ಟಿಗೆ ತೋರಿಸ್ತಾ ಇದ್ದೀನಿ. ಇಲ್ಲೊಂದು ಸ್ಲಿಂಗ್ ಬ್ಯಾಗ್ ಇದೆ, ರೌಂಡ್ ಶೇಪಲ್ಲಿ ಚೀತಾ ಡಿಸೈನು, ತುಂಬಾ ಚೆನ್ನಾಗಿದೆ. ನನಗಂತೂ ಸಖತ್ ಇಷ್ಟ ಆಯಿತು ಈ ಬ್ಯಾಗ್ಸು. ಸೊ ಇದು ನೋಡ್ಬೋದು ನೀವು, $399ಗೆ ಈ ಬ್ಯಾಗ್ ಸಿಗುತ್ತೆ ನಿಮಗೆ. ಇದರಲ್ಲಿ ಕಲರ್ಸ್ ಕೂಡ ಇದೆ. ಇಲ್ಲಿ ಸಿಲ್ವರ್ ಇದೆ, ಹಾಗೆ ಏನೋ ಒಂಥರ ಶೈನಿ ಥರ ಇದೆ. ಅಗೈನ್ ಇಲ್ಲಿ ಚೀತಾ ಡಿಸೈನು, ಕಲರ್ ಚೇಂಜ್ ಇದೆ. ಸೊ ಹೀಗೆ ಪ್ರತಿಯೊಂದು ಕೂಡ ಸಾಕಷ್ಟು ವೆರೈಟೀಸ್ ಇದೆ. ನಾನೀಗ ಸ್ಲಿಪ್ಪರ್ ಸೆಕ್ಷನ್ ಕಡೆ ಎಂಟ್ರಿ ಆಗ್ತಾ ಇದ್ದೀನಿ. ಪ್ರತಿಯೊಬ್ಬರಿಗೂ ಕೂಡ ಹೆಣ್ಮಕ್ಳಿಗೆ ನಮಗೆಲ್ಲ ಹೆಂಗೆ ಅಂದರೆ ಕಡಿಮೆ ಬಜೆಟಲ್ಲಿ, ಅಂದರೆ ಏನು ಮಿನಿಮಮ್ ಒಂದು 200-300 ರುಪೀಸಲ್ಲಿ ಒಂದೊಳ್ಳೆ ಕ್ವಾಲಿಟಿ ಇರಬೇಕು, ಸೈಜ್ ಸಿಗಬೇಕು, ಜೊತೆಗೆ ವೆರೈಟೀಸ್ ಇರಬೇಕು, ಕಲರ್ಸ್ ಬೇಕು, ಡಿಸೈನ್ಸು ಬೇಕು ಅಂತ ಹುಡುಕ್ತಿರ್ತೀವಿ. ಸೊ ನಮ್ಮೆಲ್ರಿಗೂ ಕೂಡ ಒಂದೊಳ್ಳೆ ಪ್ಲೇಸ್ ಅಂತ ಹೇಳ್ಬೋದು ಟೆಕ್ಸ್ಮಾರ್ಟ್. ಇಲ್ಲೊಂದು ಮೇಲೊಂದು ಶೂಸ್ ಇದೆ, ನಾನು ನಿಮ್ಗೆ ತೋರಿಸ್ತೀನಿ. ತುಂಬಾ ಚೆನ್ನಾಗಿದೆ, ಒಂಥರ ಬ್ಲಿಂಗ್ ಆಗಿದೆ ನೋಡಿ. ಹೀಗೆ ಇಲ್ಲಿಂದ ಮುಂದೆ ಬಂದರೆ ಸೈಜಸ್ ಕೂಡ ಮೆನ್ಷನ್ ಮಾಡಿದ್ದಾರೆ. 5 ಸೈಜ್ ಇರೋದು ಫಸ್ಟ್ ಒನ್ ಇದೆ, 38 ಸೈಜು ಈ ರ್ಯಾಕ್ ಎಲ್ಲ ನೋಡ್ತಿದ್ದೀವಿ. ಇದು ಬಂದು 38 ಸೈಜಲ್ಲೇ ಇದೆ, ನೋಡ್ತಿದ್ದೀವಲ್ಲ. ಸಾಕಷ್ಟು ಶೂಸಸ್ ಇದೆ, ವೈಟ್ ಶೂಸ್ಗಳು ಪ್ರಿಫರ್ ಮಾಡೋರಾಗಿರಬಹುದು, ಹಾಗೆ ಏನು ರನ್ನಿಂಗ್ ಶೂಸ್ ಆಗಿರಬಹುದು, ಆಫೀಸ್ ವೇರ್ ಶೂಸ್ಗಳು, ಫಾರ್ಮಲ್ ಶೂಸ್, ಲೈಕ್ ಪಾರ್ಟಿ ವೇರ್ ಶೂಸ್, ಹೀಗೆ ಪ್ರತಿಯೊಂದು ತುಂಬಾ ಅದ್ಭುತವಾಗಿದೆ. ಕಲೆಕ್ಷನ್ಸ್ಗಂತೂ ಹೇಳೋಂಗೆ ಇಲ್ಲ. ಅದರಲ್ಲೂ ಈಗೆಲ್ಲ ಸೊ ವೀಕ್ ಡೇಸಲ್ಲೂ ಕೂಡ ತುಂಬಾ ರಶ್ ಆಗ್ತಿದ್ದಾರೆ ಕಸ್ಟಮರ್ಸ್ ಕೂಡ. ಯಾಕಂದರೆ ವೀಕೆಂಡ್ಸ್ ಬಂತು ಅಂದರೆ ಸಾಕು, ಕಾಲಿಡೋಕ್ಕಾಗಲ್ಲ ಅಂಗಡಿಗಳಲ್ಲಿ, ಅಷ್ಟೊಂದು ಬ್ಯುಸಿ ಇರ್ತಾರೆ ಕಸ್ಟಮರ್ಸ್ ಕೂಡ, ಹಾಗೆ ಎಂಪ್ಲಾಯೀಸ್ ಕೂಡ, ಇಲ್ಲಿ ಸ್ಟಾಫ್ ಕೂಡ ಸಿಕ್ಕಾಪಟ್ಟೆ ಕೆಲಸಗಳಿರುತ್ತೆ. ನಾನು ವೀಕ್ ಡೇಸಲ್ಲಿ ಬಂದಿರೋದ್ರಿಂದ ಇಲ್ಲಿ ಶೂಟ್ ಮಾಡೋಕ್ಕೂ ಕೂಡ ತುಂಬ ನಮಗೂ ಈಸಿ ಆಯಿತು. ಹಾಗೆ ಏನು ಒಂದು ಆ್ಯಾವ್ರೇಜ್ ಕಸ್ಟಮರ್ಸ್ ಇದ್ದರು, ಯಾಕಂದರೆ ವೀಕ್ ಡೇ ಆಗಿರೋದ್ರಿಂದ. ನಾವು ಏನು ಕೆಲವೊಂದಿಷ್ಟು ಜನಕ್ಕಿರುತ್ತೆ ಕೋವಿಡ್ ಟೈಮ್ ಇರೋದ್ರಿಂದ ಏನು ಹೊರಗಡೆ ಹೋಗೋಕ್ಕಾಗಲ್ಲ, ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡಬೇಕು, ಮಕ್ಕಳಿರುತ್ತೆ ಮನೇಲಿ, ಮಕ್ಕಳಿರ್ತಾರೆ, ಅವ್ರುಗಳಿಗೆ ಏನು ಕೋವಿಡ್ದು ಸಮಸ್ಯೆ ಆಗಬಾರ್ದು ಅಂತ ಥಿಂಕ್ ಮಾಡ್ತಿರ್ತೀವಿ. ಅಂಥವ್ರು ಏನಿರ್ತಾರೆ ಅವರೆಲ್ಲರೂ ಕೂಡ ವೀಕ್ ಡೇಸಲ್ಲಿ ಶಾಪ್ ಮಾಡ್ಬೋದು. ಇನ್ನು ಕೆಲವ್ರಿಗಿರುತ್ತೆ ಸಿಚುವೇಶನ್ ಹೇಗೆ ಅಂದರೆ ಆಫೀಸ್ಗಳಲ್ಲಿ ರಜೆ ಸಿಗಲ್ಲ, ವೀಕೆಂಡ್ಸಲ್ಲೇ ನಾನು ಶಾಪ್ ಮಾಡಬೇಕು ಅಂತ ಇರುತ್ತೆ. ಸೊ ಅವರು ಕೂಡ ವೀಕೆಂಡ್ಸಲ್ಲಿ ಬರ್ಬೋದು. ಯಾಕಂದರೆ ಇವಾಗ ಕಸ್ಟಮರ್ಸ್ ಹೆಂಗೆ ಆಗ್ತಾರೆ ಅಂದರೆ ವೀಕ್ ಡೇಸಲ್ಲೂ ಕೆಲವೊಂದಷ್ಟು ಜನ ಪರ್ಚೇಸ್ ಮಾಡ್ತಾರೆ, ಅವ್ರವ್ರ ಅವೈಲಬಿಲಿಟಿ ಹಾಗೆ ಏನು ಅವ್ರವ್ರ ಟೈಮಿಗೆ ತಕ್ಕನಾಗೆ. ಹಾಗೆ ಇನ್ನೊಂದಷ್ಟು ಜನ ವೀಕೆಂಡ್ಸಲ್ಲಿ ಶಾಪ್ ಮಾಡೋದ್ರಿಂದ ಎರಡು ಟೈಮಲ್ಲೂ ಈಗ ರಶ್ ಇರಲ್ಲ, ಒಂದು ಮೀಡಿಯಮ್ ಆ್ಯಾವ್ರೇಜ್ ಕಸ್ಟಮರ್ಸ್ ಇರ್ತಾರೆ. ಸೊ ಇಲ್ಲಿ ನೋಡ್ತಿದ್ದೀವಿ ಗರ್ಲ್ಸ್ ಸೆಕ್ಷನ್, ಅಂದರೆ ಮಕ್ಕಳದು ಕಿಡ್ಸ್ ವೇರ್ ಏನು ಹೇಳ್ತೀವಿ, ಹಾಗೆ ಚಿಕ್ಕ ಚಿಕ್ಕ ಮಕ್ಕಳುಗಳಿಗೆ ಒಳ್ಳೊಳ್ಳೆ ಶೂಸ್ಗಳಿದೆ. ಡೈಲಿ ವೇರ್ ಆಗಿರ್ಬೋದು, ಅಕೇಶನಲ್ ಆಗಿರಬಹುದು, ಹಾಗೆ ಔಟಿಂಗ್ ಟ್ರಾವೆಲಿಂಗ್ ಶೂಸ್ಗಳಾಗ್ಬೋದು. ಪ್ರತಿಯೊಂದು ಅಷ್ಟೇ ತುಂಬಾ ಚೆನ್ನಾಗಿದೆ. ಇದನ್ನು ಕೂಡ ನೋಡ್ತಿದ್ದೀರಾ ನೀವು, ಎಷ್ಟು ಚೆನ್ನಾಗಿದೆ. ಹಾಗೆ ಇದೊಂದು ಸ್ಲಿಪ್ಪರ್ ಇದೆ ಪೇಸ್ಟಲ್ ಶೇಡಲ್ಲಿ, ಜಸ್ಟ್ $399 ರುಪೀಸ್ ಸ್ಲಿಪ್ಪರ್ ಇದು. ಹಾಗೆ ಬ್ರ್ಯಾಂಡೆಡ್ ವೇರ್ ಕೂಡ, ಇದು ಬ್ರ್ಯಾಂಡೆಡ್ ಸ್ಲಿಪ್ಪರ್ ಆಗಿರುತ್ತದು. ಇಲ್ಲಿ 1-2 ಬ್ರ್ಯಾಂಡ್ಸ್ ಅಂತ ಅಲ್ಲ, ಸಾಕಷ್ಟು ಬ್ರ್ಯಾಂಡ್ ಸಿಗುತ್ತೆ. ಸ್ಲಿಪ್ಪರ್ ಸೆಕ್ಷನ್ನು ಹೆಣ್ಮಕ್ಳು ಅಂದರೆ ಲೇಡೀಸ್ ವೇರ್ ಸ್ಲಿಪ್ಪರ್ ಮುಗಿತಿದ್ದಂಗೆ ನಮಗಿಲ್ಲಿ ಏನು ಆಕ್ಸೆಸರೀಸ್ ಕಡೆಗೆ ನಾವು ಬರ್ತೀವಿ. ಇಲ್ಲೊಂದು ಬ್ಯಾಗ್ ಇದೆ ನೋಡಿ, ಮೇಕಪ್ ಪ್ರಾಡಕ್ಟ್ಸ್ಗಳನ್ನು ಇಟ್ಕೋಬೋದು ಈ ಬ್ಯಾಗ್ಸಲ್ಲಿ. ಜಸ್ಟ್ $199 ರುಪೀಸ್ ಬ್ಯಾಗ್ ಇದು. ಇದು ಕೂಡ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಇಲ್ಲಿ ಶೇಡ್ಸ್ ಇಟ್ಕೊಳ್ಳೋಕ್ಕೆ ಅಂತಲೇ ಒಂದು ಪೌಚ್ ಇದೆ. ಶೇಡ್ಸ್ ಪೌಚ್ ಬಂದು ನಿಮಗೆ ಜಸ್ಟ್ ಎಷ್ಟಿರ್ಬೋದು ಎಕ್ಸ್ಪೆಕ್ಟ್ ಮಾಡ್ತೀರಾ? ಊಹೆ ಮಾಡೋಕ್ಕೆ ಸಾಧ್ಯ ಇದೆಯಾ? ಎಕ್ಸ್ಪೆಕ್ಟು ಮಾಡಲ್ಲ ನೀವು. ಒಂದು ಪಾನಿಪುರಿ ಬಂದ್ಬಿಡುತ್ತೆ ಈ ಪ್ರೈಸ್ಗೆ. ಹಾಗಿದ್ರೆ ಏನು ಹೇಳ್ತಿದ್ದೀನಿ ಅಂದರೆ ಜಸ್ಟ್ $29 ರುಪೀಸ್ಗೆ ಈ ಶೇಡ್ಸ್ ಸಿಗುತ್ತೆ, ಶೇಡ್ಸ್ನ ಪೌಚ್ ಸಿಗುತ್ತೆ ನಿಮಗೆ. ದೆನ್ ಹಾಗೆ ಮುಂದೆ ಬಂದರೆ ನಾವು ಲೈಕ್ ಕಾಜಲ್ ಆ ಥರದ್ದೆಲ್ಲ ನಾವು ಇದ್ರಲ್ಲಿ ಸ್ಟೋರ್ ಮಾಡ್ಬೋದು, ಲಿಪ್ಸ್ಟಿಕ್ಸ್ ಸ್ಟೋರ್ ಮಾಡ್ಬೋದು. ಒಂದು ಪೌಚ್ ಇರುತ್ತೆ, ಇದು ಕೂಡ $99 ರುಪೀಸ್ಗೆ ಸಿಗುತ್ತೆ. ಒಳ್ಳೆ ಲೆದರ್ ಇದೆ. ಇನ್ನು ಇಲ್ಲಿ ಬಂದರೆ ನಾವು ಮಕ್ಕಳಿಗೆ ಆಟ ಆಡೋದಕ್ಕೆ ಏನಂತೀವಿ, ಇದನ್ನು ಗಿಲ್ಕಿ ಅಂತೀವಿ. ಆಮೇಲೆ ವುಡನ್ ಟಾಯ್ಸು, ಜೊತೆಗೆ ಇಲ್ಲೊಂದು ಗೊಂಬೆ ಇದೆ ನೋಡಿ, ಎಷ್ಟು ಚೆಂದ ಇದೆ ಅಲ್ಲ. ಇದು ಅಷ್ಟೇ $199 ರುಪೀಸ್ಗೆ ಸಿಗುತ್ತೆ.
ಹಾಗೆ ಮುಂದೆ ಬಂದರೆ ಇದೇನು ಡಮರುಗ ಅಂತ ನಾವು ಪ್ಲಾಸ್ಟಿಕ್ ಆಕ್ಸೆಸರೀಸಲ್ಲಿ ನೋಡಿರ್ತೀವಿ, ಪ್ಲಾಸ್ಟಿಕ್ ಐಟಮ್ಸಲ್ಲಿ ಸಿಗುತ್ತೆ ಡಮರುಗ, ಅದೇ ಥರ ಡಮರುಗ ಇದು. ಇದು ಕೂಡ ಅಷ್ಟೇ ಹಿಂಗೆ ಸೌಂಡ್ ಮಾಡೋದು, ಅಂದರೆ ಲೈಕ್ ಏನು ನ್ಯೂ ಬಾರ್ನ್ಸ್ ಇರ್ತಾರೆ ಮಕ್ಳುಗಳು ಅಂಥವ್ರಿಗೆ ಆಟ ಆಡೋದಕ್ಕೆ ಚೆನ್ನಾಗಿದೆ. ಅಪ್ ಟು 2 ಇಯರ್ಸ್ವರೆಗೂ ಮಕ್ಕಳು ಯೂಸ್ ಮಾಡ್ತಾರೆ ಇದನ್ನೆಲ್ಲ ಯೂಶ್ವಲಿ ಆಟ ಆಡೋ ವಸ್ತುಗಳನ್ನು. ಇನ್ನು ಇಲ್ಲಿ ನೋಡ್ಬೋದು ನೀವು, ವಾವ್, ಜಸ್ಟ್ 149 ರುಪೀಸ್ಗೆ ಕುದುರೆ ಗಾಡಿನ ಅಥವಾ ಇದು ಹಸುನ ಗೊತ್ತಾಗ್ತಿಲ್ಲ, ಬಟ್ ಸ್ಟಿಲ್ ಓಕೆ, ತುಂಬ ಚೆನ್ನಾಗಿದೆ. ಇಲ್ಲಿ ಒಂದು ಮನೆ ಆರ್ಚ್ ಥರ ಇದೆ, ವೀಲ್ಸ್ ಇದೆ, ಮತ್ತು ಶೋಕೇಸ್ ಐಟಮ್ಸ್ ಆಗಿ ಕೂಡ ಇದನ್ನು ಯೂಸ್ ಮಾಡ್ಬೋದು, ನಾವು ಶೋ ಪೀಸಾಗಿ ಇಡ್ಬೋದು ಮನೇಲಿ. ಇನ್ನು ನಮ್ಮ ಟೆಕ್ಸ್ಮಾರ್ಟ್ನಲ್ಲಿ ಸಿಬ್ಬಂದಿಗಳಿದ್ದಾರೆ, ಸಾಕಷ್ಟು ಸಿಬ್ಬಂದಿ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತೀನಿ. ಮೊದಲನೇದಾಗಿ ನಮ್ಮ ಜೊತೆ ಇದ್ದಾರೆ, ತಮ್ಮ ಹೆಸರು? ರಂಜಿನಿ ಅಂತ. ರಂಜಿನಿ ಇದ್ದಾರೆ. ರಂಜಿನಿ ಅವ್ರನ್ನ ಕೇಳೋಣ, ಅವರ ಎಕ್ಸ್ಪೀರಿಯನ್ಸ್ ಹೇಗಿದೆ, ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಿ? ನಾನು ಇಲ್ಲಿ ಬಂದು 4 ಮಂತ್ ಆಗುತ್ತೆ. ಇಲ್ಲಿ ಬ್ರ್ಯಾಂಡೆಡ್ದು ತುಂಬ ಚೆನ್ನಾಗಿದೆ, ಕಸ್ಟಮರ್ಸ್ ಆಯ್ತು ಬರ್ತಾ ಇದ್ದಾರೆ. ಇನ್ನು ವೀಕೆಂಡ್ಸಲ್ಲಿ ಕಸ್ಟಮರ್ಸ್ ಜಾಸ್ತಿ ಇರ್ತಾರೆ ಅಥವಾ ವೀಕ್ ಡೇಸಲ್ಲಿ ಇರ್ತಾರೆ? ಕೋವಿಡ್ ಆಗಿರೋದ್ರಿಂದ ವೀಕೆಂಡ್ಸಲ್ಲಿ ಕರ್ಫ್ಯೂ ಇದೆ, ಹೇಗಿದೆ ಬಿಸ್ನೆಸ್, ಹೇಗೆ ಆಗ್ತಾ ಇದೆ? ಕರ್ಫ್ಯೂ ಇದ್ರೂ ಕಸ್ಟಮರ್ ಜಾತಿ ತುಂಬ ಬರ್ತಾ ಇದ್ದಾರೆ ಇಲ್ಲಿ. ವೀಕೆಂಡ್ಸಲ್ಲಿ ರಶ್ ಇರುತ್ತಾ ಯೂಶ್ವಲಿ, ಅಥವಾ ಒಂದು ಕಸ್ಟಮರ್ಸ್ಗೆ ಇರುತ್ತೆ, ಕೆಲವು ಕಸ್ಟಮರ್ಸ್ಗೆ ವೀಕೆಂಡ್ಸಲ್ಲಿ ಮಾತ್ರ ಬರಬೇಕಾಗತ್ತೆ ನಾವು, ಅಥವಾ ವೀಕೆಂಡ್ಸಲ್ಲಿ ಜಾಸ್ತಿ ಕ್ರೌಡ್ ಇರುತ್ತೆ ಅನ್ನೋರ್ಗೆ ಏನು ಹೇಳ್ತೀರಾ? ಇವತ್ತು ಲಾಕ್ಡೌನ್ ಇದೆ, ಕೊರೋನಾ ಇದೆ, ಇವತ್ತು ಕಡಿಮೆ ಇದೆ, ಕಸ್ಟಮರ್ ಜಾಸ್ತಿ ಇಲ್ಲ. ವೀಕೆಂಡ್ ಡೇಸಲ್ಲಿ ಜಾಸ್ತಿ ಬರ್ತಾರೆ ಇಲ್ಲಿ. ಈಗ ಲಾಕ್ಡೌನ್ ವೀಕೆಂಡಲ್ಲಿ ಆಗಿರೋದ್ರಿಂದ ವೀಕ್ ಡೇಸಲ್ಲಿ ಜಾಸ್ತಿ ಜನ ಆಗ್ತಿದ್ದಾರೆ. ಎಸ್, ಕೇಳಿದ್ರಲ್ಲ, ಇಲ್ಲಿನ ಸ್ಟಾಫ್ ಹೇಳ್ತಾ ಇದ್ರು ವೀಕ್ ಡೇಸಲ್ಲಿ ಜನಗಳು ಜಾಸ್ತಿ ಆಗ್ತಾ ಇದ್ದಾರೆ, ವೀಕೆಂಡಲ್ಲಿ ಕರ್ಫ್ಯೂ ಇರೋದ್ರಿಂದ ಅಂತ. ಸೊ ಹಾಗೆ ಮುಂದೆ ಬಂದರೆ ಮಾಸ್ಕು ಕೂಡ ಸಿಗುತ್ತೆ ನಿಮಗೆ. ಇಲ್ಲಿ ಬಂದರೆ ನಾವು ಮಕ್ಕಳದ್ದು ಶೂಸ್ ಸಿಗುತ್ತೆ. ಇಲ್ಲಿ ನೋಡ್ತಿದ್ದೀವಿ ನಾವು ಶೂಸ್ ನೋಡ್ತಾ ಇದ್ದೀವಿ ಮಕ್ಕಳದ್ದು. ಇಲ್ಲೂ ಕೂಡ ಅಷ್ಟೇ ಮಕ್ಕಳಿಗೆ ಫಾರ್ಮಲ್ ವೇರ್ಸ್ ಇದೆ, ರೆಗ್ಯುಲರ್ ವೇರ್ ಇದೆ, ಕ್ಯಾಶುವಲ್ ವೇರ್ಸ್ ಇದೆ, ಶೂಸಸ್ಗಳು ಚಿಕ್ಕ ಚಿಕ್ಕ ಮಕ್ಕಳಿಗೂ ಕೂಡ ಇದೆ. 1 ಇಯರ್ ಬೇಬಿಯಿಂದ ಹಿಡಿದು ಎಷ್ಟು 18 ವರ್ಷದ ಮಕ್ಕಳವರೆಗೂ ಕೂಡ ಸಿಗುತ್ತೆ ಶೂಸಸ್ಗಳು ನಮಗಿಲ್ಲಿ. ಇಲ್ಲಿಂದ ಹಾಗೆ ಮುಂದೆ ಬಂದರೆ ನಾವು ಹೆಣ್ಮಕ್ಳದ್ದು ಸೆಕ್ಷನಿಗೆ ಬರ್ತೀವಿ. ಹೆಣ್ಮಕ್ಳ ಸೆಕ್ಷನ್ಗೆ, ಬಾಯ್ಸ್ ಸೆಕ್ಷನ್ಗೆ ಹೋದರೆ ಒಂದೇ ಥರ ಇರುತ್ತೆ, ಅಥವಾ ಫಾರ್ಮಲ್ ವೇರ್ಸ್ ನೋಡ್ತೀವಿ, ಕ್ಯಾಶುವಲ್ ವೇರ್ ಡಿಸೈನ್ಸ್ ಅಂತ ಅಂದರೆ ಒಂದು ಫಾರ್ಮ್ಯಾಲಿಟಿ ಮೇಂಟೈನ್ ಆಗಿಬಿಡುತ್ತೆ. ಬಟ್ ಹೆಣ್ಮಕ್ಳ ವಿಚಾರಕ್ಕೆ ಬಂದರೆ ಹಾಗಲ್ಲ, ಯಾವ ಥರನಾದರೂ ಏನು ಮಾಡಿದ್ರೂ ಟ್ರೆಂಡೇ, ಏನು ಮಾಡಿದ್ರೂ ಸ್ಟೈಲೇ ಅಂತೀವಲ್ಲ ನಾವು, ಹಾಗೆ ಇಲ್ಲೂ ಅಷ್ಟೇ. ಇಲ್ಲೊಂದು ವ್ಯಾನಿಟಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಇದೆಲ್ಲ ಬ್ರ್ಯಾಂಡೆಡ್ ಐಟಮ್ಸ್ ಆಗಿರುತ್ತೆ. ತುಂಬ 80 to 60% ನಿಮಗೆ 60 to 80% ಆಫರ್ಸ್ ಇರುತ್ತೆ. ಇಲ್ಲೂ ಅಷ್ಟೇ ಈ ಕಡೆ ಸೆಕ್ಷನಿಗೆ ಬಂದ್ರೂ ಸಾಕಷ್ಟು ಕಲೆಕ್ಷನ್ಸ್ ಇದೆ, ಶೂಸಸ್ ಇದೆ, ಸ್ಲಿಪ್ಪರ್ಸ್ ಇದೆ. ಹಾಗೆ ಮುಂದೆ ಬಂದರೆ ನಾವಿಲ್ಲಿ ಏನು ಲೇಡೀಸ್ ವೇರ್ ಅಂದರೆ ಲೇಡೀಸ್ ಸೆಕ್ಷನಲ್ಲಿದ್ದೀನಿ. ಬೂಟ್ಸ್ಗಳನ್ನ ನೋಡ್ತಿದ್ದೀರಾ ನೀವು, ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ಅಂದರೆ ನಿಜವಾಗ್ಲೂ ಅದ್ಭುತವಾಗಿದೆ. ಕ್ವಾಲಿಟಿ ವೈಸ್ ಅಂತೂ ಕಾಂಪ್ರಮೈಸೇ ಇಲ್ಲ ಅಂತ ಹೇಳ್ಬೋದು, ಅಷ್ಟು ತುಂಬ ಚೆನ್ನಾಗಿದೆ. ಯಾಕಂದರೆ ಬ್ರ್ಯಾಂಡೆಡ್ ಐಟಮ್ಸ್ ಆಗಿರೋದ್ರಿಂದ ಲೆದರ್ಗಳು. ಇದು ನೋಡಿ, ಈ ಒಂದು ಗ್ರೇ ಕಲರ್ ಬೂಟ್ ಏನಿದೆ ಇದು 899 ರುಪೀಸ್ಗೆ ಸಿಗುತ್ತೆ, ಲಾಂಗ್ ಬೂಟ್ಸು. ಹಾಗೆ ಹೀಲ್ಸ್ ಇದೆ, ವೆಡ್ಜಸ್ ಇದೆ, ಫ್ಲ್ಯಾಟ್ಸ್ ಇದೆ, ಶೂಸಸ್ ಇದೆ, ಹೀಗೆ ಪ್ರತಿಯೊಂದು ಕೂಡ ಏನು ಬೇಕು ಏನು ಬೇಡ ಎಲ್ಲ ಒಂದೇ ಕಡೆ ಸಿಕ್ಬಿಡುತ್ತೆ. ಕಮರ್ಷಿಯಲ್ ಸ್ಟ್ರೀಟಿಗೆ ಬಂದು ಎಲ್ಲ ಕಡೆ ಯಾರಪ್ಪ ಸುತ್ತಾರೆ, ಬಿಸಿಲಲ್ಲಿ ಯಾರಪ್ಪ ಒಣಗ್ತಾರೆ, ಸುಸ್ತಾಗುತ್ತೆ. ಅದ್ರ ಜೊತೆಗೆ ಕೊರೋನಾ ಬೇರೆ ಇದೆ, ಎಲ್ಲೆಲ್ಲಿ ಅಂತ ತಿರ್ಗೋಕ್ಕಾಗತ್ತೆ ನಾವು ಈ ಟೈಮಲ್ಲಂತೂ. ನಮಗೆ ಏನು ಒಂದು ಆಪ್ಷನ್ಸ್ ಬೇಕಲ್ಲ, ಎಲ್ಲ ಒಂದೇ ಕಡೆ ಸಿಗಬೇಕಲ್ಲ ಅಂತ ಯಾರೆಲ್ಲ ಫೀಲ್ ಮಾಡ್ತಿರ್ತೀರಿ, ಸೊ ಅವ್ರಿಗೆ ಅಂತಲೇ ಟೆಕ್ಸ್ಮಾರ್ಟ್ ಇದೆ. ಟೆಕ್ಸ್ಮಾರ್ಟಲ್ಲಿ ನೀವು ನೋಡಬಹುದು, ನಾನು ಆಗಲೇ ತೋರಿಸ್ತಾನೆ ಇದ್ದೀನಿ ತುಂಬ ಕಲೆಕ್ಷನ್ಸ್ಗಳನ್ನು. ಇಲ್ಲಿ ಬಂದರೂ ಅಷ್ಟೇ ಬೂಟ್ ಸೆಕ್ಷನ್ಸ್ ಇದೆ, ಜೊತೆಗೆ ಇಲ್ಲೆಲ್ಲ ಒಂದಷ್ಟು ಬ್ಲ್ಯಾಂಕೆಟ್ಸ್ ಇದೆ, ಪಿಲ್ಲೋಸ್ ಇದೆ. ಹಾಗೆ ಪಿಲ್ಲೋಸಲ್ಲೂ ಅಷ್ಟೇ ತುಂಬಾ ವೆರೈಟೀಸ್ ಇದೆ. ಬ್ಯಾಗ್ಸ್ಗಳು ಹಾಕಿರ್ತಾರೆ, ಇಲ್ಲೇ ವಾಲ್ಗಳಲ್ಲಿ ಹ್ಯಾಂಗ್ ಮಾಡಿರ್ತಾರೆ.
ಇಲ್ಲಿಗೆ ಬಂದರೂ ಕೂಡ ಅಷ್ಟೇ ಬೂಟ್ಸ್ ಸಿಗುತ್ತೆ. ಅಗೈನ್ ಬೂಟ್ ಸೆಕ್ಷನ್ ಅಂತಲೇ ಹೇಳ್ಬೋದು. ಅದು ಒಂದೊಂದು ಟ್ರೆಂಡ್, ಎಲ್ಲ ಟೈಮಲ್ಲೂ ಬೂಟ್ ಸಿಗುತ್ತೆ ಅಥವಾ ಎಲ್ಲ ಟೈಮಲ್ಲೂ ಎಲ್ಲ ಥರದ್ದು ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಆಯಾ ಟ್ರೆಂಡ್ಗಳಿಗೆ ಅಥವಾ ಆಯಾ ಟೈಮಲ್ಲಿ ಯಾವ್ದ್ಯಾವ್ದು ಅವೈಲಬಲ್ ಇರುತ್ತೆ, ಸೊ ಅದನ್ನು ಇಲ್ಲಿ ಏನು ಶೋ ಮಾಡ್ತಾರೆ ಅಥವಾ ಸೇಲ್ಗೆ ಹಾಕ್ತಾರೆ. ಸೊ ಹಾಗೆ ಬಂದರೆ ನೋಡಿದ್ವಿ, 1 2 3 4 5 ಸೆಕ್ಷನ್ ಪೂರ್ತಿ ಕಂಪ್ಲೀಟ್ ಬೂಟ್ಸೇ ಇದೆ. ಸೊ ಇಲ್ಲಿಂದ ನೀವು ಒಂದು ಲಾಂಗ್ ವ್ಯೂ ತೊಗೊಂಡ್ಬಿಡ್ಬೋದು. ಬೂಟ್ಸ್ ಎಷ್ಟು ಹ್ಯೂಜ್ ಆಗಿದೆ, ಎಷ್ಟು ವೆರೈಟೀಸ್ ಅಂದರೆ ಎಷ್ಟು ಜಾಸ್ತಿ ಕ್ವಾಂಟಿಟಿಯಲ್ಲಿ ಕಲೆಕ್ಷನ್ಸ್ ಇದೆ ಅಂತ. ಇನ್ನು ಅಲ್ಲಿಂದ ಹಾಗೇ ಮುಂದೆ ಬಂದರೆ ಒಂದಷ್ಟು ಕಿಚನ್ ಐಟಮ್ಸ್ ಇದೆ ಇಲ್ಲಿ ನಮಗೆ. ಸ್ಟೀಲ್ ಏನು ಕುಕ್ವೇರ್ಸ್ ಐಟಮ್ಸ್ ಇದೆಲ್ಲ. 10 ಲೀಟರ್ ಕುಕ್ಕರ್ಸ್ ಇದೆ. ಇದು ಅಷ್ಟೇ, ಇದೊಂದು ಏನಂತ ಕರಿತೀವಿ ಹೌಸ್ ಹೋಲ್ಡ್ ಅಂತ ಹಾಕಿದ್ದಾರೆ ಇದ್ರ ಮೇಲೆ. ಸೊ ಇದೊಂದು ಈ ಪಾತ್ರೆಗೆ 860 ರುಪೀಸ್ ಅಂತ ಬಿಲ್ ಇದೆ ಅದ್ರ ಮೇಲೆ. ಹಾಗೆ ಇಲ್ಲಿಂದ ಮುಂದೆ ಬಂದರೆ ಅದೇ ಥರದ್ದು ತುಂಬಾ ಇದೆ. 1 2 ಎಷ್ಟು ಬೇಕಾದರೂ ತೊಗೋಬೋದು. ಇದು ನೋಡಿ, ಇದೊಂದು ಅಷ್ಟೇ, ಒಳಗಡೆ ನಾನ್ ಸ್ಟಿಕ್ ಕೋಟಿಂಗ್ ಇದೆ, ಮೇಲ್ಗಡೆ ಸ್ಟೀಲಲ್ಲಿದೆ. ಫ್ರೈಯಿಂಗ್ ಪ್ಯಾನ್ ಇದು. ಹೀಗೆ ಪ್ರತಿಯೊಂದು ಸಿಗುತ್ತೆ. ಇಲ್ಲಿಂದ ಮುಂದೆನೂ ಆ ಕಡೆನೂ ಸಾಕಷ್ಟಿದೆ. ಸೊ ಅಲ್ಲೂ ಕೂಡ ತೋರಿಸ್ತೀನಿ ನಾನು ನಿಮಗೆ. ಇಲ್ಲೂ ಅಷ್ಟೇ, ಇಲ್ಲಿಂದ ಲೆಫ್ಟ್ ಸೈಡ್ಗೆ ನೋಡಿದ್ರೆ ಇಲ್ಲೆಲ್ಲ ಬೂಟ್ಸ್ ಸಿಗುತ್ತೆ ಅಗೈನ್. ಹಾಗೆ ಮುಂದೆ ಬಂದರೆ ಅಗೈನ್ ಕುಕ್ವೇರ್ ಐಟಮ್ಸ್ ಸಿಗುತ್ತೆ. ಹಾಗೆ ಹೋಮ್ ಎಸೆನ್ಷಿಯಲ್ಸ್ ಏನು ಹೇಳ್ತೀವಿ, ಯುಟೆನ್ಸಿಲ್ಸು ಇದೆಲ್ಲ ಸಿಗುತ್ತೆ. ನೋಡಿ ಎಷ್ಟು ಹ್ಯೂಜ್ ದೊಡ್ಡದು ಕುಕ್ವೇರ್ದು ಪಾತ್ರೆಗಳಿದೆ. ಹಾಗೆ ವಿತ್ ಲಿಡ್ ಇದೆ. ಇದು ಅಷ್ಟೇ, ಪಿಲ್ಲೋಗಳು ಜಸ್ಟ್ 149 ರುಪೀಸು. ಸೀಟರ್ಸು ಇದೆಲ್ಲ ಕಾರಲ್ಲಿ ಯೂಸ್ ಮಾಡ್ತೀವಿ. ಯೂಶ್ವಲಿ ಮನೆಗಳಲ್ಲಿ ಟೇಲರ್ಸ್ಗಳು ಯಾರಾದರೂ ಇದ್ದರೆ ಟೈಲರ್ ಸೀಟರ್ ಆಗಿ ಯೂಸ್ ಮಾಡ್ತಾರೆ ಇದನ್ನು. ಹಾಗೆ ಶೋಕ್ ಪೀಸಸ್ ಆಗು ಕೂಡ ಯೂಸ್ ಮಾಡ್ತೀವಿ. ಇನ್ನು ಅಲ್ಲಿಂದ ಹೀಗೆ ಮತ್ತೆ ಅಗೈನ್ ಫಸ್ಟ್ ಫ್ಲೋರ್ ಎಂಟ್ರಿ ಸೆಕ್ಷನಿಗೆ ಬಂದರೂ ಕೂಡ ನಾವು ಒಂದಷ್ಟು ಏನಿದೆ, ಕಾಟನ್ ಟವಲ್ಸ್ ಇದೆ, ಹ್ಯಾಂಡ್ ಕರ್ಚೀಫ್ಸ್ ಇದೆ, ಹಾಗೆ ಫೇಸ್ ಟವಲ್ಸ್ ಇದೆ. ಪ್ರತಿಯೊಂದು ಕೂಡ ಇದೆಲ್ಲ ನೋಡಿ ಜಸ್ಟ್ 49 ರುಪೀಸ್ಗೆ ಸಿಗುತ್ತೆ. ಇಲ್ಲೊಂದಷ್ಟಿದೆ 29 ರುಪೀಸ್ಗಿದೆ. ಟೇಬಲ್ ಮ್ಯಾಟ್ಸು, ಡೈನಿಂಗ್ ಟೇಬಲ್ ಮ್ಯಾಟ್ಸ್ ಇದೆ. ಅಗೈನ್ ಟೀಪಾಯ್ಗೆ ಮ್ಯಾಟ್ಸ್ಗಳು ಯೂಸ್ ಮಾಡ್ಬೋದು, ಜೊತೆಗೆ ಕರ್ಟನ್ಸ್ ಯೂಸ್ ಮಾಡ್ಬೋದು ನಾವು. ಇನ್ನು ಈ ಕಡೆಗೆ ನೋಡಿದ್ರು ಅಷ್ಟೇ ಒಂದಷ್ಟು ಸ್ಲಿಂಗ್ ಬ್ಯಾಗ್ಸ್ ಇದೆ. ನ್ಯೂ ಕಲೆಕ್ಷನ್ಸ್ ಇದೆಲ್ಲ. ಅಂದರೆ ಎಲ್ಲ ಟೈಮಲ್ಲೂ ಅವೈಲಬಲ್ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸ್ಟಾಕ್ ಬಂದಂಗೆ ಸ್ಟಾಕ್ ಕ್ಲಿಯರ್ ಆದಂಗೆ ಹೊಸ ಸ್ಟಾಕ್ ತರಿಸ್ತಾರೆ. ಇಲ್ಲೂ ಅಷ್ಟೇ ಶೋ ಪೀಸಸ್ಗಳು, ಮನೆಗೆ ವಾಸ್ಗಳಿಗೆ ಹಾಕುವಂಥ ಫ್ಲವರ್ಸ್ಗಳು. ಜಸ್ಟ್ ಇದು ಕೂಡ ನಿಮಗೆ 199 ರುಪೀಸ್ಗೆ ಸಿಕ್ಬಿಡುತ್ತೆ. ಔಟ್ಸೈಡೆಲ್ಲ ಹೋಗಿ ಶಾಪ್ ಮಾಡ್ತೀವಿ ನಾವು ಅಂದರೆ 500 600 ರುಪೀಸ್ವರೆಗೂ ತೊಗೋತಾರೆ. ಇನ್ನು ಇಲ್ಲಿ ಈ ಕಡೆಗೆ ಬಂದರೆ ಒಂದಷ್ಟು ಏನು ಹೋಮ್ ಪ್ರಾಡಕ್ಟ್ಸ್ಗಳನ್ನು ನೋಡ್ಬೋದು. ಬೌಲ್ಸ್ಗಳನ್ನ ನೋಡ್ತೀವಿ, ಟವಲ್ಸ್ ನೋಡ್ತೀವಿ, ಹ್ಯಾಂಡ್ ಕರ್ಚೀಫ್ಸ್ ಅಗೈನ್. ಒಟ್ಟಾರೆ ಹೇಳಬೇಕು ಅಂದರೆ ಯೂಜ್ ಕಲೆಕ್ಷನ್ಸ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಇಲ್ಲಿ. ಎಲ್ಲ ಒಂದೇ ಕಡೆ ಸಿಗುತ್ತೆ. ಮನೆ ಐಟಮ್ಸಿಂದ ಹಿಡಿದು, ಮನೆ ಡೆಕೋರೇಟಿವ್ ಐಟಮ್ಸಿಂದ ಹಿಡಿದು, ಮಕ್ಕಳಿಗೆ ಏನು ಬೇಕು, ನಮಗೆ ಏನು ಬೇಕು, ಮತ್ತು ಮನೇಲಿರೋ ಗಂಡಸರುಗಳಿಗೆ ಯಾವ್ಯಾವ ಥರದ ಐಟಮ್ಸ್ಗಳಂದರೆ ಶೂಸ್ ಆಗಿರಬಹುದು, ಜಾಕೆಟ್ಸ್ ಆಗಿರಬಹುದು. ಜೊತೆಗೆ ಇಲ್ಲಿ ನೋಡ್ತಿದ್ದೀವಿ ನಾವು ಕರ್ಟನ್ ನೋಡ್ತಾ ಇದ್ದೀವಿ. ಇಲ್ಲಿ ಎಷ್ಟು ಕ್ವಾಲಿಟಿನೂ ಅಷ್ಟೇ ನೀವು ಫೀಲ್ ಮಾಡಬಹುದು. ಇಷ್ಟು ಕಡಿಮೆಗೆ ಇಷ್ಟು ಒಳ್ಳೆ ಕ್ವಾಲಿಟಿ, ಅದರಲ್ಲೂ ಬ್ರ್ಯಾಂಡೆಡ್ ಐಟಮ್ಸ್ ಇಷ್ಟು ಕಡಿಮೆಗೆ ಸಿಗುತ್ತಾ ಅಂತ ಒಂದು ಕ್ಷಣ ನಿಮಗೆ ಆಶ್ಚರ್ಯ ಆಗುತ್ತೆ. ಸೊ ಇಲ್ಲಿ ಸ್ಟೀಲ್ ಗ್ಲಾಸಸ್ ನೋಡ್ತಿದ್ದೀವಿ. ಇದೊಂಥರ ಬೌಲ್ ಪ್ಯಾನ್ ಇದೆ. ಮತ್ತು ಇದೇನಿದೆ ಎಕೋ ಫ್ರೆಂಡ್ಲಿ ಕಪ್ಸ್ ಇದೆ. ಇದು ಕೂಡ ಇಲ್ಲೇ ಸಿಕ್ಬಿಡುತ್ತೆ. ಇನ್ನು ಸ್ಟೀಲ್ ತಟ್ಟೆ ಇದು ಕೂಡ ಇದೆ ಇಲ್ಲಿ. ಇನ್ನು ಪ್ಲಾಸ್ಟಿಕ್ ಐಟಮ್ಸ್ ಇದೆ, ಮತ್ತು ಚಾಪಿಂಗ್ ಬೋರ್ಡ್ ಕೂಡ ಇದೆ. ಈ ವುಡನ್ ಚಾಪಿಂಗ್ ಬೋರ್ಡ್ಗೆ ನಿಮಗೆ 299 ರುಪೀಸ್ ಆಗುತ್ತೆ, ಬ್ಯಾಂಬೂದು ಇದು. ಸೊ ಈ ಕಡೆಗೆ ಬಂದರೆ ಗ್ಲೌಸ್, ಈ ಸರ್ತಿ ಏನು ನಾವು ಬೈಕಲ್ಲೆಲ್ಲ ಟ್ರಾವೆಲ್ ಮಾಡ್ತಿರ್ತೀವಿ, ಟ್ರಾವೆಲಿಂಗ್ ಟೈಮಲ್ಲಿ ಸ್ಕಿನ್ ಟ್ಯಾನ್ ಆಗುತ್ತೆ ಅಂತ ಯೋಚನೆ ಮಾಡ್ತೀವಿ ಹುಡುಗಿರು. ಇನ್ನು ಕೈಯೆಲ್ಲ ಸ್ವಲ್ಪ ರಫ್ ಆಗುತ್ತೆ, ಹಾಗಾಗಿ ನಾವು ಗ್ಲೌಸ್ ಯೂಸ್ ಮಾಡ್ತೀವಿ ಯೂಶ್ವಲಿ. ಇನ್ನು ಓವನ್ ಗ್ಲೌಸ್ಗಳು ಕೂಡ ಇದೆ. ಇಲ್ಲೂ ಅಷ್ಟೇ ಒಂದು ಪಾಟ್ ಜೊತೆಗೆ ಒಂದು ವಾಸ್ ಜೊತೆಗೆ ಒಂದಷ್ಟು ಫ್ಲವರ್ಸ್ ಇದೆ. ಫ್ಲವರ್ಸು ಅಷ್ಟೇ ಕಿತ್ತೋಗುತ್ತೆ ಅಥವಾ ಹಾಳಾಗುತ್ತೆ ಅಂತಿಲ್ಲ, ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ಕೂಡ. ಅದು ಕ್ವಾಲಿಟಿಯಲ್ಲಿ ನಾನು ಈಗಾಗಲೇ ಹೇಳ್ದಂಗೆ ಕಾಂಪ್ರಮೈಸೇ ಇಲ್ಲ, ಅಷ್ಟು ಅದ್ಭುತವಾಗಿದೆ ಕಲೆಕ್ಷನ್ಸ್ ಮಾತ್ರ. ಹಾಗೆ ಮುಂದೆ ಬಂದರೆ ನಾವು ಒಂದಷ್ಟು ಬ್ಲ್ಯಾಂಕೆಟ್ ಸೆಕ್ಷನ್ ನೋಡ್ತೀವಿ. ಈಗ ಇಲ್ಲಿ ನಾನು ಫುಟ್ವೇರ್ ಸೆಕ್ಷನ್ ಅಂದರೆ ಮೆನ್ಸ್ ಫುಟ್ವೇರ್ ಸೆಕ್ಷನಲ್ಲಿ ಕೂಡ ಇದ್ದೀನಿ. ಹುಡುಗರಿಗೆ ಯಾವ ರೀತಿಯ ಕಲೆಕ್ಷನ್ಸ್ ಬೇಕು, ಕಲರ್ಸ್ ಬೇಕು, ಸೈಜಸ್ ಬೇಕು,
ಹೀಗೆ ಪ್ರತಿಯೊಂದು ಕೂಡ ಸಿಗುತ್ತೆ. ಯಾಕಂದರೆ ಹ್ಯೂಜ್ ಕಲೆಕ್ಷನ್ ಆಗಿರೋದ್ರಿಂದ ಒಂದೇನೋ ಐಟಮ್ ಇಷ್ಟ ಆಗಿರುತ್ತೆ, ಸೈಜ್ ಸಿಕ್ಕಿಲ್ಲ ಅಂತ ಅಂದರೆ ಇನ್ನೊಂದು ಯಾವುದೋ ಇಷ್ಟ ಆಗುತ್ತೆ, ಆಗ ಆ ಸೈಜ್ ಇರುತ್ತೆ. ಸೊ ಅದನ್ನು ಈಸಿಯಾಗಿ ಪಿಕ್ ಮಾಡಿಬಿಡ್ತೀವಿ. ಯಾಕೆ ಅಂದರೆ ಕಲೆಕ್ಷನ್ಸ್ ಆ ರೀತಿ ಇದ್ದಾಗ ಮಾತ್ರ ನಮಗೆ ಚಾಯ್ಸಸ್ಸು ಮಾಡೋಕ್ಕೆ ಸಾಧ್ಯ. ಇಲ್ಲಿ ನೋಡ್ತಿದ್ದೀವಿ ಬ್ಲ್ಯಾಕ್ ಶೂಸ್ ಇದೆ, ಬ್ರೌನ್ ಇದೆ, ಅಂದರೆ ಇದೆಲ್ಲ ಫಾರ್ಮಲ್ ವೇಸ್, ಆಫೀಸ್ಗೆ ಏನು ಯೂಸ್ ಮಾಡ್ತೀವಿ ಈ ಥರದ್ದು. ಹುಡುಗರಿಗೆ ಬಹಳಾನೇ ಹೇಳಿ ಮಾಡಿಸಿದ ಜಾಗ ಟೆಕ್ಸ್ಮಾರ್ಟ್ ಅಂತ ಹೇಳ್ಬೋದು. ಒಂದಷ್ಟು ಸ್ಲಿಪ್ಪರ್ ಸೆಕ್ಷನ್ಗಳನ್ನ ಗಮನಿಸ್ಬೋದು ನೀವು. ಹಾಗೆ ಬೆಲ್ಟ್ಗಳಿದೆ. ಹುಡುಗರಿಗೂ ಅಷ್ಟೇ ಸಾಕಷ್ಟು ತುಂಬಾ ಕಲೆಕ್ಷನ್ಸ್ ಇದೆ ವೀಕ್ಷಕರೇ. ವೆರೈಟೀಸ್ ಆಫ್ ಕಲೆಕ್ಷನ್ ಅಂತ ಹೇಳ್ಬೋದು. ನನಗಂತೂ ಎಲ್ಲಿ ಕಣ್ಣು ಹಾಯಿಸಿದ್ರು ಕೂಡ ಪ್ರಾಡಕ್ಟ್ಸ್ಗಳೇ ಕಾಣಿಸುತ್ತೆ, ಶೂಸ್ಗಳೇ ಕಾಣಿಸುತ್ತೆ, ಬೆಲ್ಟ್ಗಳಿದೆ. ಇಲ್ಲಿ ನೀವು ಗಮನಿಸ್ಬೋದು ಬೆಲ್ಟ್ಸ್ ಇದೆ. ಇದೆಲ್ಲ ಪ್ಯೂರ್ ಲೆದರ್ ಬೆಲ್ಟ್ ಆಗಿರುತ್ತೆ. ಜಸ್ಟ್ ನಿಮಗೆ 199 ರುಪೀಸ್ಗೆ ಇರುತ್ತೆ. ಇನ್ನೊಂದಷ್ಟು ಮೆಟೀರಿಯಲ್ ಇರುತ್ತೆ, ಅಂದರೆ ಮೀಡಿಯಮ್ ಲೆದರ್ ಇರುತ್ತೆ, ಅದು ಕೂಡ 100 ರುಪೀಸ್ಗೆಲ್ಲ ಬಂದುಬಿಡುತ್ತೆ ನಿಮಗೆ. ನೋಡಿ ಈ ಬ್ರೌನ್ ಬೆಲ್ಟ್ ಏನು ಹೇಳ್ತಿದ್ದೀವಿ, ಇದು 199 ರುಪೀಸ್ಗೆ ಸಿಗುತ್ತೆ ಈ ಬೆಲ್ಟ್. ಡೈಲಿ ವೇಸ್ ಸ್ಲಿಪ್ಪರ್ಸ್ ಆಗಿರ್ಬೋದು. ಸೊ ಇದು ನಿಮಗೆ 599 ರುಪೀಸ್ಗೆ ಸ್ಲಿಪ್ಪರ್ಸ್ ಇದೆ. ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಸೋಲ್ ತುಂಬ ಸಾಫ್ಟ್ ಇದೆ ಆ್ಯಕ್ಚುಲಿ ಅದು. ಅಲ್ಲಿಂದ ಹಾಗೇ ಮುಂದೆ ಹೋಗ್ತಾ ಇದ್ದೀವಿ. ನೀವು ಕೂಡ ನೋಡ್ತಿರ್ತೀರ ವಿಡಿಯೋದಲ್ಲಿ ಎಷ್ಟು ಚೆನ್ನಾಗಿದೆ ಅಲ್ಲ ಕಲೆಕ್ಷನ್ಸು. ಸಖತ್ತಾಗಿದೆ. ಕೌ ಬಾಯ್ಸ್ ಲುಕ್ಕಲ್ಲೆಲ್ಲ ನೋಡಿರ್ತೀವಿ ಈ ಥರ ಶೂಸು. ಆ ಥರ ಬೂಟ್ ಕಮ್ ಶೂಸ್ ಅಂತ ಹೇಳ್ಬೋದೇನೋ ಅದನ್ನು. ಕಲರ್ಸು ಅಷ್ಟೇ ಒಂದಲ್ಲ ಒಂದು ಕಲರ್ ಸಿಗುತ್ತೆ. ಟಾರ್ಟಾಯ್ಸ್ ಕಲರಿಂದ ಹಿಡಿದು ಗ್ರೇ, ವೈಟ್, ಬ್ಲೂ, ಗ್ರೀನ್, ರೆಡ್, ಹೀಗೆ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಅಂತ ಹೇಳ್ಬೋದು ನಾವು. ಇನ್ನು ಅಲ್ಲಿಂದ ಹೀಗೆ ಮುಂದೆ ಬಂದರೂ ಕೂಡ ಶೂಸ್ಗಳು, ಇಲ್ಲೆಲ್ಲ ಫಾರ್ಮಲ್ ವೇರ್ ಶೂಸ್ ಏನು ಹೇಳ್ತೀವಿ ಆ ಥರದ್ದು ಶೂಸ್ಗಳನ್ನ ಗಮನಿಸ್ಬೋದು ನಾವು. ನೋಡಿ ಇಲ್ಲೂ ಅಷ್ಟೇ ಇದೆಲ್ಲ ದೊಡ್ಡ ದೊಡ್ಡ ಸೈಜ್ಗಳು. ಸೊ ಈ ಥರದ್ದೆಲ್ಲ ನಾವು ಹೊರಗಡೆ ಔಟ್ಸೈಡಲ್ಲಿ ನೋಡಿದ್ರೆ ಮಿನಿಮಮ್ ಅಂದರೂ 4,000 to 5,000 ಸ್ಪೆಂಡ್ ಮಾಡ್ತೀವಿ ಈ ಥರದ್ದೆಲ್ಲ ಶೂಸ್ಗಳಿಗೆ. ಸೊ ಇಲ್ಲೇನಿದೆ 1,299, 1,299, ಜಸ್ಟ್ 1,300 ರುಪೀಸ್ಗೆ ಬಂದ್ಬಿಡುತ್ತೆ ಈ ಶೂಸ್ ಕೂಡ. ಕಲರ್ ನಾನು ಆಗಲೇ ಹೇಳಿದೆ, ಟಾರ್ಟಾಯ್ಸ್ ಕಲರ್ ಇದೆ, ಗ್ರೀನ್ ಇದೆ, ರೆಡ್, ವೈಟ್, ಬ್ಲೂ, ಆಪ್ಷನ್ಸ್ ಅಂತೂ ಸಿಕ್ಕಾಪಟ್ಟೆ ಇದೆ. ಯಾವುದು ತೊಗೊಬೇಕು ಯಾವುದು ಬಿಡಬೇಕು ಅಥವಾ ಎಲ್ಲನೂ ತೊಗೊಬೇಕಾ ಅನಿಸ್ಬಿಡುತ್ತೆ, ಅಷ್ಟು ಚೆನ್ನಾಗಿದೆ ಕಲೆಕ್ಷನ್ಸ್ ಅಂತೂ. ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಯಾಕಂದರೆ ಈಗ ಹೊಸ ಹೊಸ ಸ್ಟಾಕ್ಸ್ ಕೂಡ, ಅಂದರೆ ಯೂಶ್ವಲಿ ವೀಕ್ಲಿ ಟ್ವೈಸ್ ನ್ಯೂ ಸ್ಟಾಕ್ಸ್ಗಳಂದ್ರೆ ಹೊಸ ಹೊಸ ಸ್ಟಾಕ್ಸ್ಗಳು ಬರ್ತಾ ಇರುತ್ತೆ ಇಲ್ಲೂ ಕೂಡ. ಹಾಗಾಗಿ ತಲೆ ಕೆಡಿಸ್ಕೊಳ್ಳೋ ಅಷ್ಟಿಲ್ಲ. ಸ್ಟಾಕ್ಸ್ ಇದ್ದಾಗಲೇ ಹೋಗಬೇಕಾ ಶಾಪ್ ಮಾಡೋಕ್ಕೆ ನಾವು, ಅಥವಾ ಸ್ಟಾಕ್ಸ್ ಮುಗಿದ ಮೇಲೆ ನಮಗೆ ಸಿಗಲ್ವಾ, ಹೀಗೆ ಒಂದಷ್ಟು ಡೌಟ್ಸ್ ಇರುತ್ತೆ. ಸೊ ಅಂಥವ್ರಿಗೆ ಆ ಡೌಟ್ಸ್ಗೆ ಕ್ಲಾರಿಫೈ ಕೊಡ್ತಾ ಇದ್ದೀನಿ ನಾನು. ಎವ್ರಿ ಡೇ ನ್ಯೂ ಸ್ಟಾಕ್ಸ್ ಬರ್ತಾನೆ ಇರುತ್ತೆ. ಅಥವಾ ಎವ್ರಿ ಡೇ ಬರೋಕ್ಕಾಗಿಲ್ಲ, ಈಗೆಲ್ಲ ಕೋವಿಡ್ ಸಿಚುವೇಶನ್ ಇದೆ, ಸ್ವಲ್ಪ ಟ್ರಾನ್ಸ್ಪೋರ್ಟ್ ಎಲ್ಲ ಸಮಸ್ಯೆ ಆಗುತ್ತೆ ಅಂದ್ರೂ ವೀಕ್ಲಿ ಟ್ವೈಸು ಹೊಸ ಹೊಸ ಸ್ಟಾಕ್ಸ್ ಬರ್ತಾನೆ ಇರುತ್ತೆ ಇಲ್ಲಿ. ಎಸ್, ಅಲ್ಲಿಂದ ಹಾಗೆ ಮುಂದೆ ಬಂದರೆ ಮೆನ್ಸ್ ಫುಟ್ವೇರ್ ಸೆಕ್ಷನಿಂದ ಮುಂದೆ ಬಂದರೆ ಇಲ್ಲಿ ಮತ್ತೆ ಅಗೈನ್ ನಮಗೆ ಕಿಚನ್ ಐಟಮ್ಸ್ ಸಿಗುತ್ತೆ. ಫ್ರೂಟ್ ಬುಟ್ಟಿಗಳು ಏನು ಹೇಳ್ತೀವಿ, ಇದನ್ನು ಬೇಕಾದರೆ ನಾವು ದೇವಸ್ಥಾನಗಳಿಗೆ ಹಣ್ಣು ಕಾಯಿ ಹೂವನ್ನು ತಗೊಂಡೋಗೋ ಕೂಡ ಯೂಸ್ ಮಾಡ್ಬೋದು. ಕಲರ್ಫುಲ್ ಆಗಿದೆ, ವಿತ್ ಕಲರ್ಸ್ ಇದೆ, ವಿತೌಟ್ ಕಲರ್ಸ್ ಬುಟ್ಟಿಗಳು ಕೂಡ ಸಿಗುತ್ತೆ ನಮಗಿಲ್ಲಿ. ಇನ್ನು ಹಾಗೆ ಇಲ್ಲಿಗೆ ಬಂದರೆ ಮಕ್ಳದ್ದು ಹ್ಯಾಟ್ ಇದೆ. ಜಸ್ಟ್ 59 ರುಪೀಸ್ಗಿದೆ ಈ ಹ್ಯಾಟ್. ಈ ಥರದ್ದು ಬಿಸಿಲಿಗೆ ಮಕ್ಕಳಿಗೆ ಕಾಟನ್ ಆಗಿರೋದ್ರಿಂದ ತುಂಬಾ ಒಂಥರ ಆರಾಮಾಗಿ ಕೂಲ್ ಆಗಿರುತ್ತೆ. ಸೊ ಇಲ್ಲಿ ನೀವು ಚಿಕ್ಕ ಚಿಕ್ಕ ಬೌಲ್ಸ್ ಕೂಡ ಗಮನಿಸ್ಬೋದು. ಈ ಬೌಲ್ಸು ನಿಮಗೆ 59 ರುಪೀಸ್ಗೆ ಸಿಗುತ್ತೆ. ಬ್ಯಾಂಬೂ ಏನು ಸ್ಟಿಕ್ಕಿಂದ ಮಾಡಿರ್ತಾರೆ ಅದನ್ನೆಲ್ಲ. ಇದು ಅಷ್ಟೇ ಬುಟ್ಟಿ ಬಂದು 149 ರುಪೀಸ್ಗಿದೆ. ಇನ್ನು ಇದು 3 ಬೌಲ್ಸ್ಗೆ 129 ರುಪೀಸ್. ಆ್ಯಕ್ಚುಯಲ್ ಪ್ರೈಸ್ ಬಂದು 227 ಇದೆ. ಬಟ್ ಇಲ್ಲಿ ಟೆಕ್ಸ್ಮಾರ್ಟ್ನ ಪ್ರೈಸ್ ಬಂದು 129 ರುಪೀಸಿಗೆ ಸಿಗುತ್ತೆ. ಸೊ ಅಗೈನ್ ಬಿಗ್ ಬುಟ್ಟೀಸು, ಇದರಲ್ಲೇ ದೊಡ್ಡದು ಚಿಕ್ಕದು ಮತ್ತು ಬೌಲ್ಸ್ಗಳು ಹೀಗೆ ಪ್ರತಿಯೊಂದು ಇರುತ್ತೆ. ಸೊ ಇದು 11 ಪೀಸಸ್ ಸೆಟ್ಟು ಒಲಿವಿಯಾ ಅವ್ರದ್ದು. ಸೊ ಇದು ಕೂಡ ನಿಮಗೆ ಸ್ಟೀಲ್ ಐಟಮ್ ಆಗಿರುತ್ತೆ. ಇನ್ನು ಇಲ್ಲಿ ಒಂದಷ್ಟು ಸ್ಪೂನ್ಸ್ಗಳನ್ನ ಇಡ್ಬೋದು ಅಥವಾ ಪೆನ್ ಇಡೋಕ್ಕೂ ಕೂಡ ಯೂಸ್ ಮಾಡ್ಬೋದು. ಈ ಸ್ಟ್ಯಾಂಡನ್ನು 99 ರುಪೀಸ್ಗಿದೆ. ಒಂಥರ ಕಲರ್ಫುಲ್ಲಾಗಿ ಚಿಕ್ಕದಾಗೆ ತುಂಬ ಚೆನ್ನಾಗಿದೆ ಇದು ಕೂಡ. ಇನ್ನು ಆಯಿಲ್ಗೆ ಯೂಸ್ ಮಾಡ್ತೀವಿ ಇದನ್ನೆಲ್ಲ ಕ್ಯಾನ್ಸ್ನ. ಜಸ್ಟ್ 129 ರುಪೀಸಿಗೆ ಸಿಗುತ್ತೆ. ಔಟ್ಸೈಡ್ ಒಂದು 200 ಅಥವಾ 220 ರುಪೀಸ್ಗೆ ನೋಡಿರ್ತೀವಿ ಇದನ್ನು. ಇನ್ನು ಸ್ಟೀಲ್ ಬೇಸ್ಡ್ ಇದು. ಸೊ ಇಲ್ಲ, ಗ್ಲಾಸ್ ಆ್ಯಕ್ಚುಲಿ ಇದು ಗ್ಲಾಸ್ ಐಟಮ್ ಇದು. ಸೊ
ಎಷ್ಟು ಜಸ್ಟ್ 99 ರುಪೀಸ್ಗೆ ಸಿಗುತ್ತೆ. ಇದು ಕೂಡ ಲಾಕಿಂಗ್ ಸಿಸ್ಟಮ್ ಚೆನ್ನಾಗಿದೆ. ಮತ್ತು ಇಲ್ಲೂ ಅಷ್ಟೇ ಲಾಕ್ ಆಗಿರೋವಂಥದ್ದು. ಇದು ಕೂಡ ಗ್ಲಾಸ್ ಬಾಕ್ಸು. ಇದು ನಮಗೆ 89 ರುಪೀಸ್ಗೆ ಸಿಗುತ್ತೆ. ಸೊ ಹಾಗೆ ಮುಂದೆ ಬಂದರೆ ಏನು ಇದನ್ನು ಕಾಳುಗಳು ಹಾಕೋಕೆ ಯೂಸ್ ಮಾಡ್ಬೋದು. 2 ಸೈಡ್ ಓಪನ್ ಇದೆ. ಲಿಡ್ಡು ಅಷ್ಟೇ ಒಂಥರ 2 in 1 ಯೂಸ್ ಆಗುತ್ತೆ ಇದೆಲ್ಲ. ಇಲ್ಲಿ ನೋಡಿ, ಇದು ಅಷ್ಟೇ ಸ್ಮಾಲ್ ಒಂದಷ್ಟು ಏನಾದರೂ ಫ್ರೂಟ್ಸ್ ತೊಗೊಂಡು ಹೋಗ್ತೀವಿ ಆಫೀಸ್ಗಳಿಗೆ, ಅಂದರೆ ಆಫೀಸ್ ಬಾಕ್ಸ್ಗಳಿಗೆ ತುಂಬ ಚೆನ್ನಾಗಿದೆ. ಇದು ಅಷ್ಟೇ ಲೈಟಾಗಿ ಏನಾದರೂ ಮೀಲ್ ನಾವು ಯೂಸ್ ಮಾಡ್ತೀವಿ ಅಥವಾ ಸಿಂಪಲಾಗಿ ಚಿಕ್ಕದಾಗಿ ಏನಾದರೂ ಪುಟ್ಟದಾಗಿ ಬಾಕ್ಸ್ ಹುಡುಕ್ತಿದ್ದೀವಿ ಅಂದರೆ ಇದೆಲ್ಲ ಚೆನ್ನಾಗಿರುತ್ತೆ. ಸೊ ಈಗ ಹಾಗೆ ಸ್ವಲ್ಪ ಮುಂದೆ ಬಂದರೆ ಬೌಲ್ ಇದೆ, ಅಂದರೆ ಡೈನಿಂಗ್ ಟೇಬಲ್ ಸೆಟ್ ಅಂತ ಹೇಳ್ಬೋದು ಇದನ್ನು. ಸೊ ಬಿಗ್ ಬೌಲ್ ಇದೆಲ್ಲ ಗ್ಲಾಸ್ ಐಟಮ್ಸು. ಬಿಗ್ ಬೌಲ್ ಒಂದು ದೊಡ್ಡದು ಬರುತ್ತೆ. ಇನ್ನು 6 ಡಜನ್ ಅಂತ 6 ಪೀಸಸ್ಸು. ಇಲ್ಲಿ ನೋಡ್ಬೋದು ನೀವು, ಇದು ಕಾಂಬೋ ಬಾಕ್ಸ್. ಆ್ಯಕ್ಚುಲಿ ಇದು ಟಪ್ಪರ್ವೇರ್ ಥರ ಕ್ವಾಲಿಟಿ ಇದೆ, ತುಂಬಾ ಚೆನ್ನಾಗಿದೆ. ಜಸ್ಟ್ 3 ಬಾಕ್ಸಸ್ಗೆ 199 ರುಪೀಸ್ MRP ಇದೆ. ನೋಡ್ತಿದ್ದೀರಾ ನೀವು. ಒಂದು ರೀತಿ ಆಶ್ಚರ್ಯ ಆಗುತ್ತೆ, ಯಾಕಂದರೆ ಇಷ್ಟೊಂದು ಚೆನ್ನಾಗಿರೋ ಕ್ವಾಲಿಟಿ ಇಷ್ಟು ಕಡಿಮೆಗೆ ಸಿಗುತ್ತಾ ಅಂತ ಅನಿಸುತ್ತೆ ನನಗಂತೂ, ಸೀರಿಯಸ್ಲಿ. ಇದು ಅಷ್ಟೇ 121 ರುಪೀಸ್ ಇದೆ ಆ್ಯಕ್ಚುಯಲ್ ಪ್ರೈಸು. ತುಂಬಾ ಕ್ವಾಲಿಟಿನೂ ಅಷ್ಟೇ ಸಖತ್ತಾಗಿದೆ. 69 ರುಪೀಸ್ಗೆ ಈ ಒಂದು ಕಂಟೈನರ್ ಸಿಕ್ಬಿಡುತ್ತೆ ನಮಗೆ. ಇದರಲ್ಲೂ ಅಷ್ಟೇ ಸ್ಮಾಲ್ ಒನ್ ಇದೆ, ಬಿಗ್ ಒನ್ ಇದೆ. ಇಲ್ಲಿಂದ ಹಾಗೆ ಮುಂದೆ ಬಂದರೆ ಹ್ಯಾಂಗರ್ಸ್ನ ನೋಡ್ಬೋದು ನಾವು. ಹ್ಯಾಂಗರ್ಸು ಅಷ್ಟೇ 6 ಪೀಸಸ್ ಹ್ಯಾಂಗರ್ಸು. ಆ್ಯಕ್ಚುಯಲ್ ಪ್ರೈಸ್ ಬಂದು 240 ರುಪೀಸ್. ಬಟ್ ಟೆಕ್ಸ್ಮಾರ್ಟ್ನ ಪ್ರೈಸು 149 ರುಪೀಸ್ಗೆ ಈ ಹ್ಯಾಂಗರ್ಸ್ ಸಿಗುತ್ತೆ. ಇದರಲ್ಲೂ ಅಷ್ಟೇ ಗ್ರೀನ್ ಇದೆ, ರಾಮಾ ಗ್ರೀನ್ ಇದೆ, ಗ್ರೇ, ಪಿಂಕ್, ಬ್ಲ್ಯಾಕ್, ರೆಡ್, ಬ್ಲೂ, ಹೀಗೆ ಸಾಕಷ್ಟು ಕಲರ್ಸ್ ಇದೆ ಇದರಲ್ಲೂ ಕೂಡ. ಶೇಡ್ಸ್ ನೋಡ್ತಾ ಇದ್ದೀವಿ ನಾವಿಲ್ಲಿ. ಅಂದರೆ ಕಲೆಕ್ಷನ್ಸ್ ಕಡಿಮೆ ಇದೆ, ಸ್ಟಾಕ್ ಬರುತ್ತೆ ಅಂತಿದ್ರು ಟೆಕ್ಸ್ಮಾರ್ಟ್ನ ಸ್ಟಾಫ್ ಒಬ್ಬರು. ಕೇಳಿದ್ವಿ ನಾವು ಕೂಡ, ಸ್ಟಾಕ್ಸ್ ಖಾಲಿಯಾಗಿದೆ ಮೇಡಮ್, ಕಲೆಕ್ಷನ್ಸ್ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಅಂತಾರೆ. ಯಾಕಂದರೆ ಅಷ್ಟು ಹ್ಯೂಜ್ ಕಲೆಕ್ಷನ್ಸು, ತುಂಬಾ ಪ್ರತಿಯೊಂದು ನೋಡಿದ್ರು ಕೂಡ ನಾವು ತೊಗೊಳ್ಳೇಬೇಕು ಅನಿಸ್ಬಿಡುತ್ತೆ. ಇನ್ನು ವಾಚ್ ನೋಡ್ತಿದ್ದೀವಿ ನಾವು, ಮೆನ್ಸ್ ವೇರ್ ವಾಚ್ಗಳಿದೆಲ್ಲ. ಕ್ವಾಲಿಟಿನೂ ಅಷ್ಟೇ ಬ್ರ್ಯಾಂಡೆಡ್ ಐಟಮ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಆ್ಯಕ್ಚುಲಿ ಒಂಥರ ಸ್ಕಿನ್ ಫ್ರೆಂಡ್ಲಿ ಅಂತ ಹೇಳ್ಬೋದು ಈ ವಾಚನ್ನ. ಕಲರ್ ಚೆನ್ನಾಗಿದೆ, ಡಯಲ್ ಪ್ಯಾಡು ಚೆನ್ನಾಗಿದೆ, ಒಂಥರ ವೆಯ್ಟ್ ಇದೆ ವಾಚು. ಸೊ ಇಲ್ಲೂ ನಾವು ಪರ್ಸಸ್ ನೋಡ್ಬೋದು, ಪರ್ಸ್ ಕೂಡ ಸಿಗುತ್ತೆ. ಅಗೈನ್ ಕಾಂಬೋ ಸೆಟ್ಸ್ ನೋಡ್ಬೋದು, ಪರ್ಸ್ ಜೊತೆಗೆ ಬೆಲ್ಟ್ ಸಿಗುತ್ತೆ, ಲೆದರ್ ಪರ್ಸ್ಗಳು. ಇದೆಲ್ಲ ನಿಮಗೆ ಜಸ್ಟ್ 499 ರುಪೀಸ್, 399, 299 ಹೀಗೆ ಪ್ರತಿಯೊಂದು ಕೂಡ ಒಂದೊಂದೇ ವೆರೈಟೀಸ್ ಆಫ್ ರೇಟ್ಸ್ ಇರುತ್ತೆ. ಇನ್ನು ನಾನು ಆಗಲೇ ಈ ಕಡೆ ಬಂದೆ, ತೋರಿಸ್ಲಿಲ್ಲ ನಿಮಗೆ. ಬ್ಯಾಗ್ಸ್ ಇದೆ ಇಲ್ಲಿ. ಸೊ ಬ್ಯಾಗ್ ನೋಡ್ಬೋದು ನೀವು, ಮಕ್ಕಳಿಗೆ ಸ್ಕೂಲ್ ಬ್ಯಾಗ್ಸು. ಜೊತೆಗೆ ಇದೆಲ್ಲ ಔಟ್ಸೈಡ್ ತರಕಾರಿ ಅಥವಾ ಏನಾದರೂ ತರಬೇಕು ಅಂದಾಗ ಯೂಸ್ ಆಗುತ್ತೆ. ಯಾವುದಕ್ಕಾದ್ರೂ ಮಲ್ಟಿಪರ್ಪಸ್ ಬ್ಯಾಗ್ಸ್ ಇದೆಲ್ಲ ನೋಡಿ, ಎಷ್ಟೊಂದು ಕಲೆಕ್ಷನ್ಸ್ ಇದೆ. ಬಟ್ ಇದಕ್ಕೆ ಕಲರ್ ಆಪ್ಷನ್ಸ್ ಇಲ್ಲ, ರೆಡ್ ಆ್ಯಂಡ್ ಬ್ಲೂ ಅಲ್ಲಿದೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಶೋ ನಿಮಗೆ ತುಂಬಾ ಇಷ್ಟ ಆಯಿತು, ಇವತ್ತಿನ ಕಲೆಕ್ಷನ್ಸ್ ಇಷ್ಟ ಆಯಿತು ಅಂತ ನನಗೂ ಕೂಡ ಅನಿಸುತ್ತೆ. ಯಾಕಂದರೆ ತುಂಬಾ ಸ್ಲಿಪ್ಪರ್ಸ್ ಸೆಲೆಕ್ಷನ್ಸ್ ಇದೆ. ಇಲ್ಲಿ ನಾವು ಬಂದರೆ ಬ್ಯೂಟಿ ಪ್ರಾಡಕ್ಟ್ಸ್ ಒಂದಷ್ಟು ನೋಡ್ಬೋದು. ಇಲ್ಲಿ ನೋಡಿ ಏನಿದೆ ಇದರಲ್ಲಿ, ಶೀಗೆಕಾಯಿ ಮತ್ತು ಒಂದಷ್ಟು ಲೀವ್ಸ್ ಇದೆ, ಲ್ಯಾವೆಂಡರ್ ಲೀವ್ಸು, ಆಯಿಲ್ಸು ಮತ್ತು ಕ್ಯಾಸ್ಟ್ರೋಲ್ ಆಯಿಲ್ ಇದೆ. ಅಗೈನ್ ನಾನು ಇದೊಂದು ಸೆಕ್ಷನ್ನ ನಿಮಗೆ ತೋರಿಸಿರಲಿಲ್ಲ ಮೊದಲೇ, ಸೊ ಮತ್ತೆ ಈ ಒಂದು ಸೆಕ್ಷನ್ ಕೂಡ ಕವರ್ ಮಾಡೋಣ ಅಂತ ಅಂದ್ಕೊಂಡೆ. ಇಲ್ಲೂ ಅಷ್ಟೇ ಶೂಸ್ಗಳು ನೋಡ್ತಿದ್ದೀರಾ ನೀವು, ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ. ಹೆಣ್ಮಕ್ಳಿಗೆ ಇದೊಂಥರ ಇದು ಬೂಟ್ ಇದೆ, ಪಿಂಕ್ ಆ್ಯಂಡ್ ಬ್ಲೂ ಕಾಂಬಿನೇಷನ್, ಒಂಥರ ಹೆಂಗೆ ಅಂದರೆ ಹೇಳಿ ಮಾಡಿಸಿದ ಕಾಂಬಿನೇಷನ್ ಅಂತ ಹೇಳ್ಬೋದು, ಬ್ಲೂ ಆ್ಯಂಡ್ ಪಿಂಕ್. ಅಲ್ಲಿಂದ ಹಾಗೆ ಮುಂದೆ ಬಂದರೆ ಇಲ್ಲಿ ನೋಡಿ, ವಾವ್, ಬೂಟ್ ಇದು ಜಸ್ಟ್ 799 ರುಪೀಸ್ಗಿದೆ. ಬಟ್ ಈ ಕ್ವಾಲಿಟಿ ಬೂಟ್ ನಿಮಗೆ ಔಟ್ಸೈಡ್ ನಾವು ನೋಡೋಕ್ಕೆ ಹೋದರೆ ಇಷ್ಟು ಕಡಿಮೆಗೆ ಸಿಗಲ್ಲ. ಅದೇ ಓನ್ ಬ್ರ್ಯಾಂಡ್ ಹೋದ್ರೂ ಶಾಪ್ಗೆ ಹೋದ್ರು ಈ ಒಂದು ಶೂಸ್ ಇಷ್ಟು ಕಡಿಮೆಗೆ ಸಿಗಲ್ಲ ನನ್ನ ಪ್ರಕಾರ. ಇಲ್ಲೂ ಅಷ್ಟೇ ಅಗೈನ್ ಶೂಸ್ಗಳು ನೋಡ್ತೀವಿ, ಬ್ಲಿಂಗ್ ಐಟಮ್ಸ್. ಮಕ್ಕಳಿಗೆ, ಹೆಣ್ಮಕ್ಳಿಗೆ ನಾನು ಈಗಾಗಲೇ ಹೇಳ್ದಂಗೆ ಏನು ಹಾಕಿದ್ರೂ ಚಂದ, ಏನು ಮಾಡಿದ್ರೂ ಸ್ಟೈಲೇ, ಏನು ತೆಗೆದುಕೊಂಡು ನಾವು ಅದನ್ನು ಯಾವ ರೀತಿ ಮಿಸ್ಮ್ಯಾಚ್ ಮಾಡಿಕೊಂಡ್ರು ಟ್ರೆಂಡ್ ಅಂತ ಹೇಳ್ಬೋದು, ಹಾಗಾಗಿದೆ. ಸೊ ಇದೊಂದು ಪಿಂಕ್ ಸ್ಲಿಪ್ಪರ್ಸ್ ಇದೆ, 179 ರುಪೀಸ್. ತುಂಬ ಸೈಜಸ್ಸಲ್ಲಿ ಅವೈಲಬಲ್ ಇದೆ.
ಸೊ ನೋಡಿದ್ರಲ್ಲ ಇವತ್ತಿನ ಒಂದು ಎಪಿಸೋಡ್ ಎಷ್ಟು ಒಂದು ಸಖತ್ತು ಇಂಟ್ರೆಸ್ಟಿಂಗ್ ಆಗಿತ್ತು. ಜೊತೆಗೆ ಕಲೆಕ್ಷನ್ಸ್ ಬಗ್ಗೆ ಮಾತಾಡೋಂಗೆ ಇಲ್ಲ, ಅಷ್ಟು ರೀತಿಯಾದಂತಹ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ. ಒಳ್ಳೊಳ್ಳೆ ಬ್ರ್ಯಾಂಡ್ ಐಟಮ್ಸು ನಮಗೆ ತುಂಬಾ ಇಷ್ಟು ಕಡಿಮೆ ರೇಟಿಗೆ ಸಿಗುತ್ತಾ ಅಂತ ಆಶ್ಚರ್ಯ ಆಗ್ಬಿಡುತ್ತೆ. ನಿಮಗೂ ಕೂಡ ನನಗಂತೂ ಪರ್ಸ್ನಲಿ ಆಶ್ಚರ್ಯ ಆಗೇ ಆಯಿತು. ಯಾಕಂದರೆ ಒಂದು ರೀತಿ ಇಷ್ಟು ಕಡಿಮೆಗೆ ಸಿಕ್ಬಿಡುತ್ತಾ ಇಷ್ಟೆಲ್ಲ ಐಟಮ್ಸು ಅನ್ನಿಸ್ಬಿಡುತ್ತೆ. ಸೊ ಹಾಗಾಗಿ ನೀವು ಕೂಡ ಶಾಪ್ ಮಾಡಬೇಕು ವೀಕೆಂಡ್ಸಲ್ಲೋ ಅಥವಾ ಏನಾದರೂ ಅಕೇಶನ್ಸ್ ಇರುತ್ತೆ, ಏನಾದರೂ ಪಾರ್ಟೀಸ್ ಇರುತ್ತೆ, ಇದೆಲ್ಲದಕ್ಕೂ ಒಂದೇ ಕಡೆಗಳಲ್ಲಿ ಅಥವಾ ಫಂಕ್ಷನ್ಗಳಿಗೆ ಎಲ್ಲರಿಗೂ ಮಕ್ಕಳಿಗೆ ಮನೆಯವ್ರಿಗೆ ಜೊತೆಗೆ ಏನು ನಮಗೆ ಎಲ್ಲನೂ ಒಂದೇ ಕಡೆ ನಾವು ಶಾಪ್ ಮಾಡಬೇಕು ಅಂತ ಅಂದರೆ ನಮಗೂ ಒಂದೇ ಪ್ಲೇಸ್ ಬೇಕು, ಅದು ಟೆಕ್ಸ್ಮಾರ್ಟ್ ಅಂತ ಹೇಳ್ಬೋದು. ಸೊ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ಮುಂದಿನ ಎಪಿಸೋಡ್ನಲ್ಲಿ ಏನು ಮಾಡ್ತೀನಿ, ಲೇಡೀಸ್ ವೇರ್, ನೀವೆಲ್ಲರೂ ಕೂಡ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇರ್ತೀರಿ. ಯಾಕಂದರೆ ಈಗಾಗಲೇ ಕಿಡ್ಸ್ ವೇರ್ನ ಕಂಪ್ಲೀಟ್ ಆಗಿದೆ. ಜೊತೆಗೆ ಸ್ಲಿಪ್ಪರ್ಸ್ ಸೆಕ್ಷನ್ ಅಂದರೆ ಬೋತ್ ಮೆನ್ ಆ್ಯಂಡ್ ವುಮೆನ್ ಎಲ್ಲರದ್ದು, ಜೊತೆಗೆ ಮಕ್ಕಳದು ಕೂಡ ಕವರ್ ಮಾಡಿದ್ದೀನಿ. ಹಾಗೆ ಪ್ರಾಡಕ್ಟ್ಸ್ಗಳು ಏನು ಕಿಚನ್ ಐಟಮ್ಸು ಕೂಡ ಕವರ್ ಮಾಡಾಗಿದೆ.